ಬಾವಿ ಮಂಗಳೂರಿನ ಪ್ರಸಿದ್ಧ ಬೀಚ್ಗಳಲ್ಲಿ ಒಂದು. ಇಂತಹ ತಣ್ಣೀರ್ ಬಾವಿ ಬೀಚ್ ಸದ್ಯ ಬ್ಲೂ ಫ್ಲಾಗ್ ಬೀಚ್ಗಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಆದರೆ ಸ್ಥಳೀಯರು ಮತ್ತು ಪ್ರವಾಸಿಗರು ಇದಕ್ಕೆ ವಿರೋಧವನ್ನು ನೋಡ್ತಾ ಇದ್ದಾರೆ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಯಾಕೆ ವಿರೋಧ ನೋಡೋಣ ಬನ್ನಿ. ಬ್ಲೂ ಫ್ಲಾಗ್ ಬೀಚ್ ಆಗಲಿರುವ ತಣ್ಣೀರು ಬಾವಿ ಬೀಚ್ ಆರಂಭಕ್ಕೂ ಮೊದಲೇ ಸ್ಥಳೀಯರಿಂದಾನೂ ಟಿಕೆಟ್ ವಸೂಲಿ. ಪ್ರವಾಸೋದ್ಯಮ ಇಲಾಖೆ ವಿರುದ್ಧ ಸ್ಥಳೀಯರು ಪ್ರವಾಸಿಗರ ಆಕ್ರೋಶ. ಕಡಲೂರು ಮಂಗಳೂರಿನ ಪ್ರಮುಖ ಆಕರ್ಷಣೆ ಅಂದ್ರೆ ಇಲ್ಲಿನ ರಮಣೀಯ ಬೀಚ್ಗಳು. ನೀಲಿ ಜಲವಾಸಿ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಮಂದಿ ಕಡಲ ತೀರಕ್ಕೆ ಆಗಮಿಸ್ತಾ ಇರ್ತಾರೆ. ಇಂತಹ ಬೀಚ್ಗಳಲ್ಲಿ ತಣ್ಣೀರು ಬಾವಿ ಬೀಚ್ ಪ್ರವಾಸಿಗರ ಫೇವರೇಟ್. ಸದ್ಯ ತಣ್ಣೀರು ಬಾವಿ ಕಡಲ ತೀರಕ್ಕೆ ಹೋಗಬೇಕಾದ್ರೆ ಪ್ರವಾಸಿಗರು ಹಾಗೂ ಸ್ಥಳೀಯರು ಹಣ ಪಾವತಿಸಿ ಹೋಗಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಿದೆ. ತಣ್ಣೀರು ಬಾವಿ ಬೀಚ್ಗಳನ್ನ ದೇಶದ 13ನೇ ಬ್ಲೂ ಫ್ಲಾಗ್ ಬೀಚ್ ಆಗಿ ಮಾಡೋದಿಕ್ಕೆ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಕೆಲಸ ಆಗ್ತಿದೆ ಅಷ್ಟೇ, ಪೂರ್ಣವಾಗಿಲ್ಲ. ಬ್ಲೂ ಫ್ಲಾಗ್ ಅಂತ ಘೋಷಣೆ ಆಗಿಲ್ಲ. ಅದಾಗ್ಲೇ ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರಿಗೆ ಟಿಕೆಟ್ ಮಾಡಿದೆ. ಸ್ಥಳೀಯರಿಗೂ ಟಿಕೆಟ್ನಿಂದ ವಿನಾಯಿತಿ ನೀಡಿಲ್ಲ. ತಮ್ಮೂರಿನ ಸಮುದ್ರ ಬದಿಗೂ ಹಣ ಪಾವತಿಸಿ ತೆರಳುವ ಅನಿವಾರ್ಯತೆ ಇದೆ. ತಮ್ಮೂರಿನ ಸಮುದ್ರ ತೀರಕ್ಕೆ ಹೋಗೋದಿಕ್ಕೆ ಯಾಕೆ ಹಣ ನೀಡಬೇಕು ಅಂತ ಸ್ಥಳೀಯರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಹುಟ್ಟಿ ಬೆಳೆದ ಭೂಮಿ ಆದ್ರೂ ಚಿಕ್ಕದಿಂದಲೇ ನಮಗೆ ಒಂದು 62 ವರ್ಷ ಆಯಿತು. ಈಗ ಗೌರ್ಮೆಂಟ್ ಜಾಬ್ಗೆ ಸಿಕ್ಕಿದೆ ಅಂದಮೇಲೆ ನಮಗೆ ಸ್ವಲ್ಪ ಹೋಗ್ಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತದೆ. ಫೀಸ್ ತಗೊಳ್ತಾರೆ. ಈಗ ದುಡಿಲಿಕ್ಕೆ ಅದು ಆ ಕಡೆಯಿಂದ ಹೋಗ್ಬಾರ್ದು ಈ ಕಡೆಯಿಂದ ಹೋಗ್ಬಾರ್ದು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. 13 ವರ್ಷ ಮೇಲ್ಪಟ್ಟವರಿಗೆ ಪ್ರವೇಶ ದರ 20 ರೂಪಾಯಿ, 13 ವರ್ಷ ಕೆಳಗಿರುವವರಿಗೆ 10 ರೂಪಾಯಿ, ಫೋಟೋಶೂಟ್ 1000 ರೂಪಾಯಿ, ಡ್ರೋನ್ ಸಹಿತ ಫೋಟೋಶೂಟ್ 2000 ರೂಪಾಯಿ, ತುಳು ಫಿಲ್ಮ್ ಶೂಟ್ 5000 ರೂಪಾಯಿ, ಫಿಲ್ಮ್ ಶೂಟಿಂಗ್ ಇತರ ಭಾಷೆ 10,000. ಹೀಗೆ ಬೇರೆ ಬೇರೆ ರೀತಿಯ ದರ ನಿಗದಿ ಮಾಡಲಾಗಿದೆ. ಪ್ರಕೃತಿ ದತ್ತವಾಗಿ ಕಡಲನ್ನ ನೋಡೋದಿಕ್ಕೆ ಯಾಕೆ ಹಣ ನೀಡಬೇಕು? ಜಿಲ್ಲೆಯ ಬೇರೆ ಕಡಲ ಕಿನಾರಿಯಲ್ಲಿ ಪ್ರವೇಶ ದರ ಇಲ್ಲ, ಇಲ್ಲಿ ಯಾಕೆ? ಹೀಗ್ ಮಾಡಿದ್ರೆ ಇಲ್ಲಿಗೆ ಯಾರು ತಾನೇ ಬರ್ತಾರೆ ಅಂತ ಪ್ರವಾಸಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲೆಲ್ಲ ನಾವು ಸಂಜೆ ಹೊತ್ತಿಗೆಲ್ಲ ಇಲ್ಲಿ ಬರ್ತಾ ಇದ್ವಿ, ಫ್ರೀ ಆಗಿ ಇತ್ತು. ಇವಾಗ ಬ್ಲೂ ಫ್ಲಾಗ್ ಎಲ್ಲ ಕೊಡೋದಂತೆ ಡೆವಲಪ್ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಕೆಲಸ ಯಾವುದು ಆಗ್ಲಿಲ್ಲ. ಆದ್ರೂ ಇವಾಗಲೇ ಫೀಸ್ ತಗೊಳ್ತಾ ಇದ್ದಾರೆ. 20 ರೂಪಾಯಿ ಒಬ್ಬರಿಗೆ ಫೀಸ್ ಹಾಕ್ತಿದ್ದಾರೆ. ನಾವು ಯಾವಾಗಲೂ ಸಂಜೆ ಬರೋರು ನಾವು ಕೂಡ ಇವಾಗ ಫೀಸ್ ಕೊಟ್ಟು ಹೋಗೋ ಹಾಗೆ ಆಗಿದೆ. ನಮ್ಮ ಊರಿನ ಬೀಚ್ಗೆ ನಾವು ದುಡ್ಡು ಕೊಟ್ಟು ಹೋಗೋ ಹಾಗೆ ಆಗಿದೆ. ನಲ್ಲಿ ತಣ್ಣೀರು ಬಾವಿಗೆ ಲಕ್ಷಾಂತರ ಮಂದಿ ಪ್ರವಾಸಿಗರು ಬರ್ತಾರೆ. ಆದ್ರೆ ಸದ್ಯ ಪ್ರವೇಶ ದರ ನಿಗದಿ ಮಾಡಿದ್ದು ಊರಿನವರಿಗೆ ಹಾಗೂ ಪ್ರವಾಸಿಗರಿಗೆ ಬೇಸರವಾಗಿದೆ. ಈ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಗಮನ ಹರಿಸಬೇಕಾಗಿದೆ. ಸುಕ್ಪಾಳ ಪೊಳನಿ, ಪಬ್ಲಿಕ್ ಟಿವಿ, ಮಂಗಳೂರು.